ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಟರ್ ಮೇಕಪ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾಕೆ ಅಂಡರ್ ಐಯಲ್ಲಿ ಲೈನ್ಸ್ ಬರುತ್ತೆ, ನೀವು ಈ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕೊಡೋಕೆ ಬಂದಿದ್ದೀನಿ. ಸೊ ನಿಮ್ಮ ಒಂದು ಅಂಡರ್ ಐಸಲ್ಲಿ ಲೈನ್ಸ್ ಫಾರ್ಮ್ ಆಗೋದಕ್ಕೆ ನಿಮ್ಮ ಒಂದು ಕನ್ಸಿಲರ್ಸ್ಗಳು ಕಾರಣನೇ ಅಲ್ಲ. ಸೊ ನೀವು ತುಂಬ ಸಲ ಅಂದ್ಕೊಳ್ತಿರ್ಬೋದು ನನ್ನ ಕನ್ಸಿಲರ್ಸ್ ಚೆನ್ನಾಗಿಲ್ಲ, ಬ್ರ್ಯಾಂಡ್ ಚೆನ್ನಾಗಿಲ್ಲ ಅಂತ. ಸೊ ಅದೆಲ್ಲ ಒಂದು ಲೈಕ್ ಇಂಪಾರ್ಟೆಂಟೇ ಅಲ್ಲ. ಬಿಕಾಸ್ ಯಾವುದೇ ಕನ್ಸೀಲರ್ ಆಗಲಿ ನಾವು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದು ವರ್ಕ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ನಾಯ್ಸ್ ಬರ್ತಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು 5 ಮಿಸ್ಟೇಕ್ಸ್ಗಳನ್ನ ನೀವು ಅವಾಯ್ಡ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಅಂಡರ್ ಐ ಏರಿಯಾದಲ್ಲಿ ಲೈನ್ಸ್ಗಳು ಫಾರ್ಮ್ ಆಗೋದಿಲ್ಲ. ಸೊ ಮಿಸ್ಟೇಕ್ ನಂಬರ್ 1 ನಾನು ತಿಳಿಸ್ಕೊಡ್ತೀನಿ. ಮಾಯ್ಶ್ಚರೈಸರ್ನ ಯೂಸ್ ಮಾಡದೇ ಇರುವಂಥದ್ದು. ಬಿಕಾಸ್ ಅಂಡರ್ ಐ ಏನು ಏರಿಯಾ ಇದೆ ಇದು ತುಂಬಾ ತಿನ್ನಿರುತ್ತೆ, ಅಂದರೆ ತುಂಬ ತೆಳುವಾಗಿರುತ್ತೆ. ಲೈಕ್ ಈ ಸ್ಕಿನ್ ಅಂಡರ್ ಐ ಏರಿಯಾ ಸ್ಕಿನ್. ಸೊ ದಟ್ಸ್ ವೈ ನೀವು ವಿತೌಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ದಲೇ ಕನ್ಸಿಲರ್ನ ಯೂಸ್ ಮಾಡಿದಾಗ ನಿಮಗೆ ಅಂಡರ್ ಐಯಲ್ಲಿ ಲೈನ್ಸ್ಗಳು ಫಾರ್ಮ್ ಆಗುತ್ತೆ. ಆ್ಯಂಡ್ ಮಿಸ್ಟೇಕ್ ನಂಬರ್ 2 ಬಂದುಬಿಟ್ಟು ಯಾವುದು ಅಂತ ಅಂದರೆ ಕನ್ಸಿಲರ್ಸ್ನ ತುಂಬಾ ಅಪ್ಲೈ ಮಾಡುವಂಥದ್ದು. ಲೈಕ್ ಫುಲ್ ಕವರೇಜ್ ಸಿಗುತ್ತೆ ಅಂತ ತುಂಬ ಜನ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಕನ್ಸಿಲರ್ಸ್ನ ಯೂಸ್ ಮಾಡ್ತೀರಾ. ಅದು ಸ್ವಲ್ಪ ಹೊತ್ತು ಆದ ನಂತರ ನಿಮಗೆ ಲೈನ್ಸ್ಗಳನ್ನ ಫಾರ್ಮ್ ಮಾಡಿಕೊಡುತ್ತೆ. ಆ್ಯಂಡ್ ಮಿಸ್ಟೇಕ್ ನಂಬರ್ 3 ಬಂದುಬಿಟ್ಟು ಇದನ್ನು ತುಂಬ ಜನ ಮಾಡ್ತೀರಾ. ವಿತೌಟ್ ಪ್ರಾಪರ್ ಟೈಮಿಂಗ್ನ ಲೈಕ್ ಬ್ರೇಕ್ನ ಕನ್ಸಿಲರ್ಗೆ ಕೊಡ್ತಲೇ ಪೌಡರ್ ಲಾಕ್ ಮಾಡೋವಂಥದ್ದು. ಆಫ್ಟರ್ ನೀವು ಏನು ಕನ್ಸಿಲರ್ನ ಅಪ್ಲೈ ಮಾಡ್ತೀರಾ ಅದಾದ ನಂತರ ಪಟ್ಟಂತ ನೀವು ಒಂದು ಪೌಡರ್ ಲಾಕಿಂಗ್ನ ಮಾಡೋವಂಥದ್ದು. ಸೊ ಅದಕ್ಕೂ ಸ್ವಲ್ಪ ಟೈಮ್ ಬೇಕು ಅಬ್ಸರ್ವ್ ಆಗೋದಕ್ಕೆ. ದಟ್ಸ್ ವೈ ನೀವು ಒಂದು 30 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಆಫ್ಟರ್ ನೀವು ಪೌಡರ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕನ್ಸೀಲರ್ ತುಂಬ ನ್ಯಾಚುರಲ್ ಆಗಿ ಆ್ಯಂಡ್ ನೀಟಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಮಿಸ್ಟೇಕ್ ನಂಬರ್ 4 ಯಾವುದು ಅಂತ ಅಂದರೆ ಕನ್ಸೀಲರ್ನೇನೋ ನೀವು ಯೂಸ್ ಮಾಡ್ತೀರಾ, ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ನೀವು ಲೈಟಾಗಿ ಒಂದು ಬ್ಯೂಟಿ ಬ್ಲೆಂಡರ್ಸ್ ಯೂಸ್ ಮಾಡುವಂಥದ್ದು ಅಥವಾ ಸಾಫ್ಟ್ ಬ್ರಷಸ್ ಇರುತ್ತೆ ಐ ಮೇಕಪ್ಗೆ ಅಂತಲೇ. ಸೊ ಆ ರೀತಿ ಕನ್ಸಿಲರ್ಸ್ ಬ್ರಷ್ಗಳನ್ನ ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ನ್ಯಾಚುರಲ್ ಕವರೇಜ್ ಕೊಡುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಡೆಪಾಸಿಟ್ ಆಗಬೇಕು ಆ ಒಂದು ಅಂಡರ್ ಐ ಏರಿಯಾದಲ್ಲಿ ಅಷ್ಟೇ ಡೆಪಾಸಿಟ್ ಆಗುತ್ತದೆ. ಅದಾದ ನಂತರ ನೀವು ಲೈಕ್ ನೀಟಾಗಿ ಬ್ಲೆಂಡ್ ಮಾಡಿ ಎಲ್ಲ ಆದಮೇಲೆ ಒಂದು ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ. ಆವಾಗ ನೀವು ಈ ರೀತಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಅಂಡರ್ ಐ ಏರಿಯಾದಲ್ಲಿ ಯಾವುದೇ ರೀತಿ ಲೈನ್ಸ್ ಬರಲ್ಲ. ಆ್ಯಂಡ್ ಟೂ ಮಚ್ ಆಫ್ ಪೌಡರ್ನ ಯೂಸ್ ಮಾಡುವಂಥದ್ದು. ಆಫ್ಟರ್ ನೀವು ಕನ್ಸೀಲ್ ಬ್ಲೆಂಡ್ ಮಾಡಾದ್ಮೇಲೆ ತುಂಬಾ ಪೌಡರಲ್ಲಿ ಲಾಕ್ ಮಾಡ್ತೀರಾ. ಅದು ಏನಾಗುತ್ತೆ, ನಿಮ್ಮ ಅಂಡರ್ ಐ ಏರಿಯಾ ತುಂಬಾ ಡ್ರೈನೆಸ್ ಉಂಟಾಗಿ ಸೊ ಪೌಡರ್ ಜಾಸ್ತಿ ಹಾಕಿರ್ತೀರ. ಅದಾದಮೇಲೆ ಲೈನ್ಸ್ಗಳು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ನಾನು ಹೇಳೋ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಆವಾಗ ನಿಮಗೆ ಅಂಡರ್ ಐ ಏರಿಯಾದಲ್ಲಿ ಆಫ್ಟರ್ ಮೇಕಪ್ ಮಾಡ್ಕೊಂಡ ನಂತರ ನಿಮಗೆ ಯಾವುದೇ ರೀತಿ ಲೈನ್ಸ್ಗಳು ಫಾರ್ಮ್ ಆಗಲ್ಲ. ನಂತರ ತುಂಬಾ ಬ್ರ್ಯಾಂಡ್ಸ್ದು ಲೈಕ್ ಕನ್ಸಿಲರ್ಸ್ ಇದೆ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಆಗಿರೋದ್ರಿಂದ ನಂತರ ಒಂದು 6-7 ಇದೆ. ನಾನು ಎಲ್ಲ ಕನ್ಸಿಲರ್ಸ್ನ ಯೂಸ್ ಮಾಡ್ತೀನಿ. ಬಟ್ ರೈಟ್ ಟೆಕ್ನಿಕ್ ಇರಬೇಕು ಆ್ಯಂಡ್ ರೈಟ್ ಸ್ಕಿನ್ ಟೈಪ್ಗೆ ರೈಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡುವಂಥದ್ದು ಒಂದು ಟೆಕ್ನಿಕ್ಸ್ಗಳು ನಿಮಗೆ ಮೈಂಡ್ಗೆ ಗೊತ್ತಿರಬೇಕು. ಪ್ರಾಡಕ್ಟ್ ನಾಲೆಡ್ಜ್ ಗೊತ್ತಿರಬೇಕು. ವಿತೌಟ್ ಪ್ರಾಡಕ್ಟ್ ನಾಲೆಡ್ಜ್ ನಾವು ಮೇಕಪ್ನ ಯಾವುದೇ ರೀತಿ ಮಾಡಿಕೊಂಡ್ರು ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಆಗೇ ಆಗುತ್ತೆ. ಆ್ಯಸ್ ಐ ಸೆಡ್, ನಾನು ಹೇಳ್ದಂಗೆ ಅಂಡರ್ ಐ ಏರಿಯಾ ತುಂಬಾ ತೆಳುವಾದ ಚರ್ಮ ಹೊಂದಿರುತ್ತೆ. ಸೊ ದಟ್ಸ್ ವೈ ನೀವು ಬಿಫೋರ್ ಮಾಯ್ಶ್ಚರ್ ಮಾಡ್ದಲೇ ಯಾವುದೇ ರೀತಿ ಮೇಕಪ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಡಿ. ಸೊ ಈ ಎಲ್ಲ ಮಿಸ್ಟೇಕ್ಸ್ಗಳನ್ನ ನೀವೇನಾದರೂ ಮಾಡ್ತಾಯಿದ್ರೆ ಇವತ್ತೇ ಅವಾಯ್ಡ್ ಮಾಡಿ. ಆ್ಯಂಡ್ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ನಾನು ಹೇಳಿರೋ ಇಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅಂಡರ್ ಐ ಏರಿಯಾದಲ್ಲಿ ಯಾವುದೇ ರೀತಿ ಲೈನ್ಸ್ಗಳು ಫಾರ್ಮ್ ಆಗಲ್ಲ. ಸೊ ನೀವೇನಾದರೂ ಈ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾಯಿದ್ರೆ ಅವಾಯ್ಡ್ ಮಾಡಿ. ನಾನು ಹೇಳಿರೋ ಇವತ್ತಿನ ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ಮತ್ತೆ ನನಗೆ ಕಾಮೆಂಟಲ್ಲಿ ಬಂದು ತಿಳಿಸಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಟಿಪ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳನ್ನ ನಾನು ಹೆಚ್ಚೆಚ್ಚು ಮಾಡ್ತಾ ಇರ್ತೀನಿ. ತುಂಬ ಜನ ಮೇಕಪ್ ಲವರ್ಸ್ಗಳಿಗೆ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊಳ್ತಾ, ಮತ್ತು ನಿಮಗೆ ಯಾವುದಾದ್ರು ಮೇಕಪ್ ಟಿಪ್ಸ್ದು ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಆ ವಿಡಿಯೋ ಮೇಲೆ ಫೋಕಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹೋಪ್ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಆ್ಯಂಡ್ ನಿಮ್ಮ ಒಂದು ಮೇಕಪ್ ಲವರ್ ಫ್ರೆಂಡ್ಸ್ ಯಾರು ಇರ್ತೀರಾ ಅಂಥವ್ರಿಗೆ ನೀವು ಏನಾದರೂ
ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಯೂಸ್ ಆದರೂ ಆಗ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.